ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುರುವಿನಲ್ಲಿ ರೋಹಿಣಿ ಅವ್ರ ತಾಯಿಗೆ ಫೋನ್ ಮಾಡಿಬಿಟ್ಟು, ಅಮ್ಮ ನಿನ್ನನ್ನು ಒಂದು ವಿಷಯ ಕೇಳ್ತೀನಿ, ಏನು ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳಿದ್ರೆ, ಏನೇ ಕಲ್ಯಾಣಿ ಏನು ಕೇಳೋದು ಅಂತ ಹೇಳಿ ಅವ್ರ ತಾಯಿ ಹೇಳ್ತಾರೆ. ಆಗ ರೋಹಿಣಿ, ಅಮ್ಮ ನನಗೆ ಕರಿಮಣಿ ಶಾಸ್ತ್ರವನ್ನು ಮಾಡಬೇಕು ಅಂತ ಅತ್ತೆ ಹೇಳ್ತಾ ಇದ್ದಾರೆ, ಅದಕ್ಕೆ ಮಾಂಗಲ್ಯ ಚೈನ್ ತೊಗೊಳ್ಬೇಕು, ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಏನಾದರೂ ಇದೆಯೇನಮ್ಮ? ಅಲ್ಲ ನನಗೆ ಗೊತ್ತು ನಿನಗೆ ನಾನೇ ಖರ್ಚಿಗೆ ಅಂತ ಕೊಡೋದು, ಅದರಲ್ಲೇ ಏನಾದರೂ ಎತ್ತಿ ಒಂದು ಸ್ವಲ್ಪ ಉಳಿಸಿದ್ದೀಯೇನಮ್ಮ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ಅವ್ರ ತಾಯಿ, ಇಲ್ಲ ಕಣಮ್ಮ ನನ್ನ ಹತ್ರ ದುಡ್ಡು ಅಂತ ಯಾವುದು ಇಲ್ಲ ಅಂತ ಹೇಳಿ ಹೇಳಿದರೆ, ಸರಿ ಬಿಡಮ್ಮ ನಾನು ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಅವ್ರ ತಾಯಿ, ಕಲ್ಯಾಣಿ ಒಂದು ನಿಮಿಷ ಇರೇ, ನನ್ನ ಹತ್ರ ಕೆಲವೊಂದು ಒಡವೆಗಳಿದ್ದಾವೆ ಅದನ್ನು ಮಾರ್ಬಿಡೋಣ ಅಂತ ಹೇಳಿ ಅವ್ರ ತಾಯಿ ಹೇಳಿದರೆ, ಅಮ್ಮ ಬೇಡಮ್ಮ, ಮಾರೋದೆಲ್ಲ ಏನು ಬೇಡ, ಗಿರ್ವಿ ಇಡೋದು ಏನು ಬೇಡ, ನಾನೇ ಹೇಗಾದರೂ ಒಂದು ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಅವ್ರ ತಾಯಿ, ಅಲ್ಲ ಕಣಮ್ಮ ಈಗ ನೀನು ಒಡವೆಯನ್ನು ಆಡ ಇಡು, ನಿನ್ನ ಹತ್ರ ಹಣ ಬಂದಾಗ ಬಿಡಿಸ್ಕೋವಂತೆ ಅಂತ ಹೇಳಿ ಅವ್ರ ತಾಯಿ ಹೇಳಿದರೆ, ಸರಿ ನಮ್ಮ ಹಂಗೆ ಮಾಡಿದರೆ ಆಯಿತು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ರೋಹಿಣಿ, ನಿನ್ನ ಮದುವೆಗೂ ಕೂಡ ನಾನು ಬರೋದಕ್ಕೆ ಆಗಿಲ್ಲ, ಈ ಕರಿಮಣಿ ಶಾಸ್ತ್ರಕ್ಕಾದರೂ ಬರಲೇನೆ ಅಂತ ಹೇಳಿ ಅವ್ರ ತಾಯಿ ಕೇಳಿದರೆ, ಆಗ ರೋಹಿಣಿ, ಅಮ್ಮ ಏನಮ್ಮ ನೀನು ಗೊತ್ತಿದ್ದು ಅದನ್ನೇ ಕೇಳ್ತಾ ಇದೆಯಲ್ಲ, ಒಂದು ವೇಳೆ ಇವ್ರಿಗೇನಾದರೂ ನೀನು ನನ್ನ ತಾಯಿ ಅಂತ ಹೇಳಿ ಗೊತ್ತಾದರೆ ನಾನು ಮುಚ್ಚಿಟ್ಟ ಸತ್ಯ ಎಲ್ಲ ಆಚೆ ಬರುತ್ತೆ, ಆಮೇಲೆ ನನಗೆ ಗಂಡನ ಮನೆ ಇರಲಿ ಈ ಊರಲ್ಲಿ ಕೂಡ ಇರೋದಕ್ಕೆ ಸ್ಥಾನ ಇರೋದಿಲ್ಲ, ಹಂಗಾಗೋಗುತ್ತಮ್ಮ ನನ್ನ ಬಾಳು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಸರಿ ಬಿಡಮ್ಮ ಅಂತ ಹೇಳಿ ಅವ್ರ ತಾಯಿ ಹೇಳ್ತಾರೆ. ಇನ್ನು ಇದೆಲ್ಲ ಆದಮೇಲೆ ರೋಹಿಣಿಯವರ ತಾಯಿ ತಮ್ಮ ಹತ್ರ ಇದ್ದಂಥ ಒಡವೆಗಳನ್ನೆಲ್ಲ ಅಡ ಇಟ್ಬಿಟ್ಟು ಹಣವನ್ನು ತಗೊಂಡು ಹಾಗೆ ಆ ಹಣವನ್ನು ರೋಹಿಣಿಗೆ ಕೊಡಬೇಕು ಅಂತ ಹೇಳಿ ಸೀದಾ ರೋಹಿಣಿ ಕೆಲಸ ಮಾಡ್ತಾ ಇದ್ದಂಥ ಪಾರ್ಲರ್ಗೆ ಬಂದ್ಬಿಡ್ತಾರೆ. ಆಗ ಬಂದ್ಬಿಟ್ಟು ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ರೋಹಿಣಿಯವರನ್ನು ನೋಡಬೇಕಿತ್ತು ಅಂತ ಹೇಳಿ ಅವ್ರ ತಾಯಿ ಕೇಳಿದಾಗ, ಇರಿ ಮೇಡಮ್ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ರಿಸೆಪ್ಷನಿಸ್ಟ್ ಬಂದು, ಮೇಡಮ್ ನಿಮ್ಮನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೇಳಿ ಹೇಳಿದರೆ, ಹೌದಾ ಯಾರದು ಕಳಿಸಿ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ. ಆಗ ಅವ್ರ ತಾಯಿ ಒಳಗಡೆ ಬಂದ್ಬಿಟ್ಟು, ಕಲ್ಯಾಣಿ ಅಂತ ರೋಹಿಣಿಯನ್ನು ಮಾತಾಡ್ಸಿದ್ರೆ, ಅಮ್ಮ ಅಂತ ಹೇಳಿ ಓಡೋಡಿ ಬಂದು ರೋಹಿಣಿ ಹಗ್ ಮಾಡ್ಕೋತಾಳೆ. ನಂತರ, ಅಮ್ಮ ನೀನು ಯಾಕಮ್ಮ ಇಲ್ಲಿಗೆ ಬರೋದಕ್ಕೆ ಹೋಗಿದ್ದೆ ಅಂತ ಹೇಳಿ ರೋಹಿಣಿ ಕೇಳಿದರೆ, ಅದೇ ಕಣಮ್ಮ ನಿನಗೆ ಹಣ ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ಒಡವೆಗಳನ್ನೆಲ್ಲ ಅಡ ಇಟ್ಟು ಹಣ ತಂದಿದ್ದೀನಿ ತಗೋ ಅಂತ ಹೇಳಿ ರೋಹಿಣಿಯವರ ತಾಯಿ ಹೇಳ್ತಾರೆ. ಆಗ, ಹಣ ತಂದೆ ಅದೇನೋ ಸರಿ ಅಮ್ಮ, ನೀನು ಇಲ್ಲಿಗೆ ಬರಬಾರ್ದಿತ್ತು, ಆ ಸೂರ್ಯ ಏನಾದರೂ ನೋಡಿದ್ರೆ ಅಷ್ಟೇ ಕತೆ ಮುಗೀತು ನಮ್ಮದು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಅವ್ರ ತಾಯಿ, ನೀನೇನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡಮ್ಮ ಕಲ್ಯಾಣಿ, ನಾನು ಆದಷ್ಟು ಬೇಗ ಹೋಗ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ. ತಕ್ಷಣ ರೋಹಿಣಿ ಆಚೆ ಕಡೆ ಬಂದ್ಬಿಟ್ಟು ಸ್ಟಾಫ್ ಹತ್ರ, ನೋಡಿ ನಾನು ಒಂದು ಸ್ವಲ್ಪ ಒಳಗಡೆ ಕೆಲಸ ಇದೆ, ಬ್ಯುಸಿಯಾಗಿರ್ತೀನಿ, ನನ್ನನ್ನು ನೋಡೋದಕ್ಕೆ ಯಾರೇ ಬಂದರೂ ಕೂಡ ಒಳಗಡೆ ಕಳಿಸ್ಬೇಡಿ ವಿತೌಟ್ ಮೈ ಪರ್ಮಿಷನ್ ಅಂತ ಹೇಳ್ಬಿಟ್ಟು ರೋಹಿಣಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಹೋಗ್ತಾಳೆ ಒಳಗಡೆ. ಆಗ ರಿಸೆಪ್ಷನಿಸ್ಟು ಸರಿ ಅಂತ ಒಪ್ಕೋತಾರೆ. ನಂತರ ರೋಹಿಣಿ, ಸರಿ ಆಯ್ತಮ್ಮ ಅಂತ ಹೇಳಿ ಒಳಗಡೆ ಬಂದ್ಬಿಟ್ಟು, ಅಮ್ಮ ಕ್ರಿಶ್ ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ರೋಹಿಣಿ ಕೇಳಿದರೆ, ಅವನು ಶಾಲೆಗೆ ಹೋಗಿದ್ದಾನೆ ಕಣೆ, ಅವನನ್ನು ಪಕ್ಕದ ಮನೆಗೆ ನೋಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ, ಬಂದ ತಕ್ಷಣ ಅಷ್ಟರೊಳಗೆ ನಾನು ಊರಿಗೆ ವಾಪಸ್ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ. ನಂತರ ರೋಹಿಣಿಯವರ ತಾಯಿ, ಕಲ್ಯಾಣಿ ಕರಿಮಣಿ ಶಾಸ್ತ್ರ ಇದೆ ಅಂತ ಹೇಳಿದೆಯಲ್ಲ, ಎಲ್ಲಿ ನಡೀತಾ ಇರೋದು ಅದು ಅಂತ ಹೇಳಿ ಕೇಳಿದರೆ, ಅಮ್ಮ ಮನೆಯಲ್ಲಿ ಅಲ್ಲಮ್ಮ ದೊಡ್ಡ ಫಂಕ್ಷನನ್ನು ಇಟ್ಕೊಂಡಿದ್ದಾರೆ, ನಿನಗೆ ಈ ಕಷ್ಟ ಕೂಡ ಬರ್ತಾ ಇರಲಿಲ್ಲ, ಆದರೆ ಏನು ಮಾಡೋದು, ಶ್ರುತಿಯವರ ತಾಯಿ ಅವ್ರ ಮಗಳಿಗೆ ಕರಿಮಣಿ ಶಾಸ್ತ್ರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಅತ್ತೆ ಹತ್ರ ಬಂದು ಕೇಳಿದ್ರು, ಅದರಿಂದಾನೇ ನನಗೂ ಕೂಡ ಕರಿಮಣಿ ಶಾಸ್ತ್ರವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಅತ್ತೆ ಹಠ ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಇದಾದ್ಮೇಲೆ ಕಲ್ಯಾಣಿ, ನಾನು ಹೋಗಿ ಬರ್ತೀನಮ್ಮ ಅಂತ ಹೇಳಿ ಬೇಸರ ಮಾಡಿಕೊಂಡು ಅವ್ರ ತಾಯಿ ಹೇಳಿದರೆ, ಯಾಕಮ್ಮ ಯಾಕೆ ಬೇಜಾರಾಗಿದ್ದೀಯಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಏನಿಲ್ಲಮ್ಮ, ನಿನ್ನ ಮದುವೆಗಂತೂ ನಾನು ಬರೋದಕ್ಕೆ ಆಗಲಿಲ್ಲ, ಈಗ ಕರಿಮಣಿ ಶಾಸ್ತ್ರಕ್ಕಾದರೂ ಇರೋಣ ಅಂತ ಅಂದರೆ ನೀನು ಬೇಡ ಅಂತ ಇದೆಯಾ, ನನಗೂ ಕೂಡ ನಿನ್ನ ಸಮಸ್ಯೆಗಳು ಅರ್ಥ ಆಗುತ್ತೆ, ಆದರೆ ಏನು ಮಾಡೋದಮ್ಮ, ಎತ್ತ ತಾಯಿ ಅಲ್ವಾ, ಕರುಳು ಕರಿಯುತ್ತೆ ಅಂತ ಹೇಳಿ ಅವ್ರ ತಾಯಿ ಹೇಳ್ತಾರೆ. ಆಗ ರೋಹಿಣಿ, ನನಗೂ ಕೂಡ ನೀನು ನನ್ನ ಜೊತೆ ಇರಬೇಕು ಅಂತ ಆಸೆ ಇದೆ ಅಮ್ಮ, ಆದರೆ ಏನು ಮಾಡೋದು, ಪರಿಸ್ಥಿತಿ ಆಗಿದೆ, ಪರಿಸ್ಥಿತಿಗೆ ತಕ್ಕೊಂಡು ನಾನು ಹೋಗಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಹಾಗೆ ಇವರಿಬ್ರು ಮಾತಾಡ್ತಾ ಇರಬೇಕಾದ್ರೆ ಶಾಂತಿ ಅಲ್ಲಿಗೆ ಬಂದೇ ಬಿಡ್ತಾಳೆ. ಬಂದ್ಬಿಟ್ಟು, ರೋಹಿಣಿ ಇದ್ದಾಳ ಅಂತ ಹೇಳಿ ರಿಸೆಪ್ಷನಿಸ್ಟ್ ಹತ್ರ ಕೇಳಿದರೆ, ಹಾಂ ಮೇಡಮ್ ಇದ್ದಾರೆ, ಕರಿತೀನಿ ಇರಿ ಅಂತ ಹೇಳ್ಬಿಟ್ಟು ರಿಸೆಪ್ಷನಿಸ್ಟು ಹೇಳ್ತಾರೆ. ಇನ್ನು ರೋಹಿಣಿ ಈ ಕಡೆ ಅವ್ರ ತಾಯಿ ಜೊತೆ ಮಾತಾಡ್ತಾನೆ ಇರ್ತಾಳೆ. ಇನ್ನು ಶಾಂತಿ ಇದ್ದರೆ ಆಚೆ ಕಡೆಯಿಂದ ಗ್ರೀನ್ ಬ್ರ್ಯಾಂಡ್ ಅನ್ನೋ ಹೆಸರು ಇನ್ನೂ ಬದಲಾಗಿಲ್ಲ ಅಂತ ಹೇಳಿ ಮತ್ತಷ್ಟು ಕೋಪಗೊಂಡ್ಬಿಟ್ಟಿರ್ತಾಳೆ. ಇನ್ನು ರಿಸೆಪ್ಷನಿಸ್ಟ್ ಇದ್ದರೆ, ಮೇಡಮ್ ನಾನು ಕರಿತೀನಿ ಇರಿ, ಮೇಡಮ್ಮು ಹೇಳೋಗಿದ್ದಾರೆ, ನಾನು ಯಾರನ್ನೂ ಕೂಡ ಒಳಗಡೆ ಬಿಡುವಂತಿಲ್ಲ, ನೀವು ಪ್ಲೀಸ್ ಹೋಗಬೇಡಿ ಅಂತ ಹೇಳಿದರೆ, ನಾನೇ ಇದಕ್ಕೆ ಓನರ್ ಅಂತ ಹೇಳಿ ಶಾಂತಿ ಹೇಳ್ಬಿಡ್ತಾಳೆ. ಮೇಡಮ್ ಇದಕ್ಕೆ ಇವಾಗ ನೀವು ಓನರ್ ಅಲ್ಲ, ಈಗ ರೋಹಿಣಿ ಮೇಡಮ್ ಅವರು ಕೂಡ ಓನರ್ ಅಲ್ಲ, ಈಗ ಗ್ರೀನ್ ಬ್ರ್ಯಾಂಡ್ ಅನ್ನೋರು ಟೈಅಪ್ ಮಾಡ್ಕೊಂಡಿದ್ದಾರೆ, ಇದಕ್ಕೆ ನೀವು ಯಾವುದೇ ರೀತಿಯ ಹಕ್ಕುದಾರರಲ್ಲ, ಇಲ್ಲಿ ನಿಮ್ಮ ಅಧಿಕಾರ ಚೆಲುವರಿಸುವಂತಿಲ್ಲ ಅಂತ ಹೇಳಿ
ಶಾಂತಿಗೆ ರಿಸೆಪ್ಷನಿಸ್ಟ್ ಇದ್ದರೆ ಅದೆಲ್ಲ ನನಗೆ ಗೊತ್ತು ಬಾರೆ ಅಂತ ಹೇಳಿ ಸೈಡ್ಗೆ ತಳ್ಳಿಬಿಡ್ತಾಳೆ ರಿಸೆಪ್ಷನಿಸ್ಟ್ನ ಶಾಂತಿ. ನಂತರ ಮೇಡಮ್ 1 ನಿಮಿಷ ಇರಿ ಮೇಡಮ್ ನಾನು ಕರಿತೀನಿ ಅಂತ ಹೇಳಿಬಿಟ್ಟು ರಿಸೆಪ್ಷನಿಸ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ. ಹಾಗೆ ಸರಿ ಆಯ್ತು ಹೋಗಿ ಕರೆದು ಬಾ ಅಂತ ಹೇಳಿ ಶಾಂತಿ ಹೇಳಿದಾಗ ಸರಿ ಮೇಡಮ್ ನಾನು ಕರಿತೀನಿ ಅಂತ ಹೇಳಿ ರಿಸೆಪ್ಷನಿಸ್ಟು ಒಳಗಡೆ ಬಂದುಬಿಟ್ಟು ಮೇಡಮ್ ನಿಮ್ಮನ್ನು ನೋಡೋದಕ್ಕೆ ನಿಮ್ಮ ಅತ್ತೆಯವರು ಬಂದಿದ್ದಾರೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಆಗ ರೋಹಿಣಿ, ಪೂಜಾ ಹಾಗೆ ರೋಹಿಣಿ ಅವರ ತಾಯಿ ಕೂಡ ಸಿಕ್ಕಾಪಟ್ಟೆ ಶಾಕ್ಗೆ ಒಳಗಾಗ್ತಾರೆ. ಇನ್ನು ಯಾವುದೇ ಕಾರಣಕ್ಕೂ ಅವರನ್ನು ಒಳಗಡೆ ಬಿಡಬೇಡ, ಒಂದು 5 ನಿಮಿಷ ಮ್ಯಾನೇಜ್ ಮಾಡು, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳು ಅಂತ ರೋಹಿಣಿ ಹೇಳಿದರೆ ಸರಿ ಮೇಡಮ್ ಹೇಳ್ತೀನಿ ಅಂತ ಸ್ಟಾಫ್ ಬಂದು ಹೊರಗಡೆ ಶಾಂತಿ ಹತ್ರನೇ ಅದನ್ನೇ ಹೇಳ್ತಾರೆ. ಮೇಡಮ್ ಅವರು ಈಗ ಯಾವುದೋ ಒಬ್ಬ ಕಸ್ಟಮರ್ ಜೊತೆ ಬ್ಯುಸಿಯಾಗಿದ್ದಾರೆ, ಒಂದು 5 ನಿಮಿಷ ಸಿಗ್ತಾರಂತೆ ಅಂತ ಹೇಳಿಬಿಟ್ಟು ಹೇಳಿದ್ರೆ ಆಗ ಶಾಂತಿ ಕೇಳೋದೇ ಇಲ್ಲ. ನಾನು ಹೋಗಿ ನೋಡಲೇಬೇಕು, ಅವಳ ಹತ್ರ ಮಾತಾಡಲೇಬೇಕು, ಸೈಡ್ಗೆ ಬಾ ಅಂತ ಹೇಳಿ ಆ ರಿಸೆಪ್ಷನಿಸ್ಟನ್ನು ತಳ್ಳಿ ಒಳಗಡೆ ಹೋಗಿ ನೋಡ್ತಾಳೆ ಶಾಂತಿ. ಆಗ ಶಾಂತಿ ನೋಡಿದ ತಕ್ಷಣ ಅಲ್ಲಿ ರೋಹಿಣಿ ಅವರ ತಾಯಿ ಇರ್ತಾರೆ. ಆಗ ಶಾಂತಿ ಅವರು ಇವರನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಅತ್ತೆ ಇವರನ್ನ ನೀವು ಎಲ್ಲಿ ನೋಡಿದ್ರಾ? ಎಲ್ಲೂ ನೋಡಿಲ್ಲ, ಇವರು ನಮ್ಮ ಪಾರ್ಲರ್ಗೆ ಕೆಲಸ ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ರೋಹಿಣಿ ಸುಳ್ಳು ಹೇಳ್ಬಿಡ್ತಾಳೆ. ಇನ್ನು ಪೂಜಾ ಇದ್ರೆ ಈ ರೋಹಿಣಿ ಆಡುವ ನಾಟಕವನ್ನೆಲ್ಲ ನೋಡ್ತಾನೆ ಇರ್ತಾಳೆ. ತಾಯಿಯನ್ನೇ ಕೆಲಸದವಳು ಹೇಳ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿ ಪೂಜಾ ಮನಸ್ಸಿನಲ್ಲಿ ಅಂದುಕೊಳ್ತಾ ಇರ್ತಾಳೆ. ಇನ್ನು ಶಾಂತಿಗೆ ಅತ್ತೆ ನೀವು ಬಂದಿದ್ದು ವಿಷಯ ಏನು ಅಂತ ಹೇಳಿ ರೋಹಿಣಿ ಕೇಳಿದರೆ ಇನ್ನು ಎಷ್ಟು ಸಾರಿನೇ ಹೇಳಬೇಕು ನಿನಗೆ, ನಿನ್ನ ತಂದೆದು ಒಂದು ಫೋಟೋ ಕೂಡ ತೋರಿಸಿಲ್ಲ, ನಿನ್ನ ತಂದೆ ಹತ್ರ ಒಂದು ಸಾರಿನೂ ಮಾತಾಡಿಲ್ಲ, ಯಾವಾಗ ಕೇಳಿದ್ರು ಬಿಸ್ನೆಸ್ ಅಂತ ಬ್ಯುಸಿ ಇರ್ತಾರೆ ಅಂತ ಹೇಳ್ತಾ ಇದೀಯಾ. ಕರಿಮಣಿ ಶಾಸ್ತ್ರಕ್ಕೆ ಬೇರೆ ಟೈಮ್ ಆಗ್ತಾ ಬಂತು, ಇನ್ನೇನು ನೀನು ನಿಮ್ಮ ತಂದೆಗೆ ಫೋನ್ ಮಾಡಿ ಮಾತಾಡಿ ಕರೆಸ್ತೀಯೋ ಇನ್ನು ಇಲ್ವೋ? ನಾನು ಈ ಮನೆಯಲ್ಲಿ ಇವೆಲ್ಲ ವಿಷಯವನ್ನು ಮಾತಾಡೋದಕ್ಕೆ ಆಗೋದಿಲ್ಲ ಅಂತಲೇ ಇಲ್ಲಿಗೆ ಬಂದಿದ್ದೀನಿ, ಇನ್ನು ಎಷ್ಟು ಅಂತ ಕಾಯಬೇಕು? ನೀನೇನು ನಿಮ್ಮ ತಂದೆನ ಕರೆಸ್ತೀಯೋ ಇಲ್ವೋ ಅಂತ ಹೇಳಿ ಶಾಂತಿ ಕೇಳಿದರೆ ಅತ್ತೆ ನಾನು ಮಾತಾಡ್ತೀನಿ ಅತ್ತೆ, ಅವರು ಬ್ಯುಸಿ ಇರ್ತಾರೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಅದೆಷ್ಟೇ ಬ್ಯುಸಿ ಇರ್ತಾರೆ, ನಿಮ್ಮ ತಂದೆ ಏನು ಮಗಳನ್ನು ನೋಡೋದಕ್ಕೆ ಬರಲಿಕ್ಕೆ ಆಗದಷ್ಟು ಬ್ಯುಸಿ ಇರ್ತಾರಾ? ನಿಮ್ಮ ತಂದೆಗೆ ಮಗಳ ಮೇಲೆ ಪ್ರೀತಿ ಇಲ್ವಾ? ನೋಡೇ ಗುಂಗ್ರಿ, ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಈ ಕರಿಮಣಿ ಶಾಸ್ತ್ರಕ್ಕೆ ನಿಮ್ಮಪ್ಪ ಬರಬೇಕು, ನನ್ನ ಮಗ ಮನೋಜನ ಜೀವನ ಸೆಟ್ಲ್ ಆಗಬೇಕು ಅಂತ ಹೇಳಿ ಶಾಂತಿ ರೋಹಿಣಿಗೆ ಭರ್ಜರಿಯಾಗಿ ವಾರ್ನ್ ಮಾಡ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.